ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬಂಗುಡೆ ಮೀನು ಮ್ಯಾಕ್ರೆಲ್ ಫಿಶ್ ಗ್ರಿಲ್ ಮಾಡುವ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1/2 kg ಮ್ಯಾಕ್ರೆಲ್ ಬಂಗುಡೆ. ಇದಕ್ಕೆ ನಾನು ಸ್ಲಿಟ್ಸ್ ಹಾಕಿ ಇಟ್ಕೊಂಡಿದ್ದೇನೆ. ಆಗ ಮಸಾಲೆ ಒಳ್ಳೆ ರೀತಿ ಮಾಂಸಕ್ಕೆ ಸೇರ್ಕೊಳ್ತದೆ. ಚಿಟ್ಟಕ್ಕೆಯಷ್ಟು ಅರಸಿನ ಟರ್ಮರಿಕ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಪಾವ್ ಭಾಜಿ ಮಸಾಲ. ಇದು ಆಪ್ಷನಲ್, ಹಾಕಿದರೆ ಒಳ್ಳೆಯದಾಗ್ತದೆ ಟೇಸ್ಟ್. ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. 5 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್, 5 ಟೇಬಲ್ ಸ್ಪೂನ್ ಮಿಂಟ್ ಲೀವ್ಸ್ ಪುದೀನ, 2 ಗ್ರೀನ್ ಚಿಲ್ಲಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಅರ್ಧ ಲೆಮನ್ ಜ್ಯೂಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಕೊತ್ತಂಬರಿ ಸೊಪ್ಪು, ಪುದೀನ, ಕೊರಿಯಾಂಡರ್ ಲೀವ್ಸ್, ಪುದೀನ, ಗ್ರೀನ್ ಚಿಲ್ಲಿ, ಸಾಲ್ಟ್, ಪಾವ್ ಭಾಜಿ ಮಸಾಲ, ಚಿಲ್ಲಿ ಪೌಡರ್, ಟರ್ಮರಿಕ್ ಹಾಗೂ ಲೆಮನ್ ಜ್ಯೂಸ್. ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ರುಬ್ಕೊಳ್ಬೇಕು. ಇದಕ್ಕೆ ಲೆಮನ್ ಜ್ಯೂಸ್ ಸೇರಿಸ್ಕೊಂಡು ನಾವು ರುಬ್ಕೊಳ್ಳುವ. ಪೇಸ್ಟ್ ರೆಡಿ ಆಗಿದೆ. ಈಗ ನಾವು ಮೀನಿಗೆ ಮಸಾಲ ಹಾಕುವ. ದೊಡ್ಡ ದೊಡ್ಡ ಬಂಗುಡೆ ಇಲ್ಲಿ ನಮಗೆ ಸಿಕ್ಕಿದೆ. ಸ್ಲಿಟ್ನ ಒಳಗೆಲ್ಲ ಒಳ್ಳೆ ರೀತಿ ಮಸಾಲ ಹಾಕೊಳ್ಳಿ. ಇದನ್ನೀಗ ನಾವು ಹಾಫ್ ಆನ್ ಅವರ್, ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡುವ, ಅಥವಾ 1 ಗಂಟೆ 1 ಅವರ್ ಸಹ ನೀವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ಬೋದು. ಈಗ ಇಲ್ಲಿ ಮೀನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಿದೆ, ಸಾಕು. ನಾನಿಲ್ಲಿ ಪ್ಯಾನ್ಗೆ ಅಲ್ಯೂಮಿನಿಯಂ ಫಾಯಿಲನ್ನು ಕವರ್ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ನಾವೀಗ ಆಯಿಲನ್ನು ಗ್ರೀಸ್ ಮಾಡುವ. ಈಗ ನಾವು ಮೀನನ್ನು ಇದಕ್ಕೆ ಹಾಕೊಳ್ಳುವ. ಮೇಲೆಯಿಂದ ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಎಣ್ಣೆ. ಇಲ್ಲಿ ಡ್ರೈ ಆಗ್ತದೆ ಗ್ರಿಲ್ ಮಾಡುವಾಗ. ಈಗ ಅವನ್ ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ದೇನೆ ನಾನು. ಈಗ ನಾವು ಮೀನನ್ನು ಗ್ರಿಲ್ ಮಾಡುವ. ಫ್ಲೇಮ್ ಮೀಡಿಯಂ ಅಲ್ಲಿ ಅಡ್ಜಸ್ಟ್ ಮಾಡಿರಿ. ಟೋಟಲ್ ಆಗಿ ನಾವು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. 15 ಮಿನಿಟ್ಸ್ ಅಲ್ಲಿ ಒಮ್ಮೆ ನೀವು ಫ್ಲಿಪ್ ಮಾಡ್ಕೊಳ್ಬೇಕು. ಈಗ 15 ಮಿನಿಟ್ಸ್ ಆಗಿದೆ, ಒಂದು ಸೈಡ್ ಬೆಂದಿದೆ. ಈಗ ನಾವು ಇದನ್ನು ನಿಧಾನಕ್ಕೆ ಫ್ಲಿಪ್ ಮಾಡುವ. ಸಾಕು. ಇದನ್ನು ವಾಪಸ್ ನಾವೀಗ ಬಾಯಿ ಮುಚ್ಚಿಡುವ 15 ಮಿನಿಟ್. ನಮ್ಮ ಸೂಪರ್ ಆದಂತಹ ಬಂಗುಡೆ ಗ್ರಿಲ್ ರೆಡಿ ಆಗಿದೆ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಈ ರೆಸಿಪಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.